ಅವರನ್ನ ಸೆಕ್ಯೂರಿಟಿ. ಇನ್ನ ಗೃಹ ಸಚಿವ ಪರಮೇಶ್ವರ್ಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್. ರನ್ಯಾರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ತನಿಖೆ ನಡೀತಾ ಇರೋದು. ಈಗ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮನೆ ಬಾಗಿಲಿಗೆ ಬಂದು ನಿಂತಿದೆ ತನಿಖೆ. ಗೃಹ ಸಚಿವ ಪರಮೇಶ್ವರ್ಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಎದುರಾಗಿದೆ. ರನ್ಯಾರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ತನಿಖೆ ನಡೀತಾ ಇರೋದು. ಪರಮೇಶ್ವರ್ ಸಂಸ್ಥೆಗಳ ಮೇಲೆ ದಾಳಿಗೆ ಇದೇ ಕಾರಣ. ಇಡಿಯಿಂದ ಪರಂ ಶಿಕ್ಷಣ ಸಂಸ್ಥೆಗಳಲ್ಲಿ ತನಿಖೆ ನಡೀತಾ ಇದೆ. ಚಿನ್ನ ಕಳ್ಳ ಸಾಗಣೆ ಕೇಸ್ಗೂ ಪರಮೇಶ್ವರ್ಗೂ ಲಿಂಕ್ ಇದೆಯಾ? ಹಾಗಿದ್ದರೆ ತನಿಖೆ ನಂತರ ಗೊತ್ತಾಗುತ್ತೆ. ವಿವಿಧ ಕೋನಗಳಿಂದ ತನಿಖೆಯನ್ನ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿದೆ. 9 ಕಾರುಗಳಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ನವದೆಹಲಿಯಿಂದ ನೇರವಾಗಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳಿಗೆ ನುಗ್ಗಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆಯನ್ನ 2 ತಂಡಗಳಾಗಿ ಮಾಡ್ತಾ ಇದ್ದಾರೆ. ಇಡಿ ದಾಳಿ ಯಾಕೆ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಅಂತಂದ್ರೆ, ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಂಗಲ್ಗಳಲ್ಲಿ ತನಿಖೆ ಆಗ್ತಾ ಇದೆ. ತುಮಕೂರಿನ ಸಿದ್ಧಾರ್ಥ ವಿವಿಯಲ್ಲಿ ಅಧಿಕಾರಿಗಳ ಪರಿಶೀಲನೆ. ಹೆಗ್ಗೆರೆ ಬಳಿಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಶೋಧ ನಡೀತಾ ಇದೆ. 9 ಕಾರಲ್ಲಿ 30ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಈಗಾಗಲೇ ಬಂದಿದ್ದಾರೆ. 2 ಟೀಮ್ಗಳಲ್ಲಿ ದಾಖಲೆಯನ್ನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ದೆಹಲಿಯಿಂದ ಬಂದ ಅಧಿಕಾರಿಗಳಿಂದ ದಾಖಲೆಗಳ ನಿರಂತರ ಶೋಧ ಆಗ್ತಾ ಇದೆ, ಪರಿಶೀಲನೆ ಆಗ್ತಾ ಇದೆ. 2 ತಂಡಗಳಾಗಿದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳು ಈಗ ಸದ್ಯ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲಿ ಇವೆ. ಇಡಿ ಅಧಿಕಾರಿಗಳ ದಾಳಿ ಆಗಿದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳು 2 ತಂಡಗಳಾಗಿ ಬೇರ್ಪಟ್ಟು ಈಗ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಈ ಬಗ್ಗೆ, ನೋಡೋಣ. ಹೆಂಗ್ರಿ ಕೇಳ್ತೀರಿ? ಒಂದ್ ಸ್ವಲ್ಪ ದೂರ ಇಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಗೊತ್ತಿಲ್ಲದೆಲ್ಲ ಹೆಂಗ್ರಿ ಕೇಳ್ತೀರಿ? ಒಂದ್ ಸ್ವಲ್ಪ ದೂರ ಇಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಗೊತ್ತಿಲ್ಲದೆಲ್ಲ ಹೆಂಗ್ರಿ ಕೇಳ್ತೀರಿ? ವಿಷಯ ಗೊತ್ತಿಲ್ಲ, ಹೇಗೆ ರಿಯಾಕ್ಟ್ ಮಾಡಲಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಷಯ ಗೊತ್ತಿಲ್ಲದೆ ಇರೋದಿಲ್ಲ, ಆದರೆ ಸದ್ಯಕ್ಕೆ ಏನು ಮಾತಾಡಬೇಕು ಅನ್ನೋ ಗೊಂದಲ ಅವರಿಗೆ. ಹೀಗಾಗಿ ಮಾಧ್ಯಮಗಳ ಪ್ರಶ್ನೆಯಿಂದ ಜಾರಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ. ಈ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ದಾಳಿಯಾಗಿದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ದಾಳಿಯನ್ನು ನಡೆಸಿ ಈಗ ನಿರಂತರವಾಗಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ಇಡಿ ಅಧಿಕಾರಿಗಳು ಬೆಳಿಗ್ಗೆಯಿಂದ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆಯ ಸಂದರ್ಭದಲ್ಲಿ ಏನಾದರೂ ಮಹತ್ವದ ತಿರುವು ಈ ಒಂದು ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ರನ್ಯಾರಾವ್ ಗೋಲ್ಡ್ ಕೇಸ್ ಏನಾಯ್ತು ಅನ್ನುವಂಥದ್ದು ಎಲ್ಲರಲ್ಲಿ ಪ್ರಶ್ನೆ ಇತ್ತು. ಇದು 10-11 ಆಗುತ್ತೆ, ಮುಚ್ಚೋಗ್ಬಿಡುತ್ತೆ, ಹಾಗೆ ಹೀಗೆ ಅಂತ ಹೇಳಿ. ಆದ್ರೆ ಈಗ ಟ್ವಿಸ್ಟ್ ಯಾವ ರೀತಿ ಇದೆ ಅಂತಂದ್ರೆ, ಹೋಮ್ ಮಿನಿಸ್ಟರ್ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇದೇ ಆಂಗಲ್ ಅಲ್ಲಿ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಹಾಗಿದ್ರೆ ಇದೇ ಕಾರಣ ಅಂತಾನೆ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಗೆ ಇದೇ ಕಾರಣ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ಫೋನ್ ಸಂಪರ್ಕದಲ್ಲಿ. ಧ್ರುವ, ಏನ್ ನಡೀತಾ ಇದೆ ಸದ್ಯಕ್ಕೆ? ಇಡಿ ದಾಳಿಯ ವಿಚಾರವಾಗಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈಗ ಸದ್ಯ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಏನಿದೆ ಅದರಲ್ಲಿ ಸದ್ಯ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಲವು ದಾಖಲೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅಲ್ಲದೆ ಅಲ್ಲಿನ ಸಿಬ್ಬಂದಿಯನ್ನ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಇಡಿ ದಾಳಿ ಹಿಂದಿನ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಏನು ರನ್ಯಾರಾವ್ ಏನಿದ್ದಾರೆ ಇವರನ್ನ DRI ಅಧಿಕಾರಿಗಳು ಈ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ
ಅರೆಸ್ಟ್ ಮಾಡಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಕೂಡ ಎಂಟ್ರಿ ಆಗಿತ್ತು. ಸದ್ಯ ಈಗ ಇಡಿ ಈ ತನಿಖೆಯ ಮುಂದುವರೆದ ಭಾಗವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಮೇಲೆ ಈಗ ಸದ್ಯ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ರಣ್ಯಾರಾವ್ ಈ ಒಂದು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಏನಾದ್ರೂ ಲಿಂಕ್ ಇದೆಯಾ ಎನ್ನುವಂತಹ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಕೂಡ ಈ ದಾಳಿ ನಡೀತಾ ಇದ್ದು ಈ ಒಂದು ಪ್ರಕರಣದಲ್ಲಿ ಈಗ ಮಹತ್ವದ ತಿರುವನ್ನ ಕೂಡ ಪಡ್ಕೊಂಡಿದೆ. ಮುಖ್ಯವಾಗಿ ರಣ್ಯಾರಾವ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಈ ಒಂದು ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಂಡಿತ್ತು. ಸದನದಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು. ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವರೊಬ್ಬರ ಕೈವಾಡ ಇದೆ ಅನ್ನುವಂತ ಆರೋಪವನ್ನ ಕೂಡ ವಿಪಕ್ಷಗಳು ಮಾಡ್ತಾ ಇದ್ವು. ಅದರ ನಡುವೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಮೇಲೆ ನಡೆದಂತ ಅಂದ್ರೆ ಅವರ ಒಡೆತನದ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಮೇಲೆ ನಡೆದಂತಹ ಈ ಒಂದು ಇಡಿ ದಾಳಿ ಈಗ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಈ ದಾಳಿಯ ವೇಳೆ ಯಾವುದೇ ಅಂದ್ರೆ ಇವರಿಗೆ ಯಾವ ಲಿಂಕ್ ಇದೆ ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಇಡಿ ಅಧಿಕಾರಿಗಳ ಪರಿಶೀಲನೆಯ ನಂತರ ಇದು ಗೊತ್ತಾಗುತ್ತೆ. ಪರಮೇಶ್ವರ್ ಅವರ ಜೊತೆ ಏನಾದ್ರೂ ರಣ್ಯಾರಾವ್ಗೆ ಒಡನಾಟವಿತ್ತ ಅಥವಾ ಈ ಒಂದು ಅಕ್ರಮ ಹಣ ವರ್ಗಾವಣೆಯಲ್ಲಿ ಆ ಒಂದು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ನ ಪಾತ್ರ ಏನಾದ್ರೂ ಇತ್ತ ಎನ್ನುವಂತಹ ಒಂದು ಪರಿಶೀಲನೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್, ಹಲವು ಅನುಮಾನ ಹುಟ್ಟು ಹಾಕಿದೆ ಈ ಇಡಿ ದಾಳಿ. ಒಂದ್ ಕಡೆ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ, ಇತ್ತ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಸೀಟ್ ಬ್ಲಾಕಿಂಗ್ ಆರೋಪ. 2019ರಲ್ಲಿ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿಯಾಗಿತ್ತು. ಮತ್ತೊಂದು ಕಡೆ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿ ಖರೀದಿ ವಿಚಾರ ಕೂಡ. ಎಲ್ಲ ಆಯಾಮಗಳಲ್ಲಿ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವಂತಹ HMS ಕಾಲೇಜು ಖರೀದಿ, ಕಲ್ಯಾಣ ಮಂಟಪ ಸೇರಿದಂತೆ ಆಸ್ತಿ ಖರೀದಿ ಮಾಡಿದ್ರು ಪರಮೇಶ್ವರ್ ಅವರು. ಗೃಹ ಸಚಿವ ಪರಮೇಶ್ವರ್ಗೆ ಈಗ ಈ ಎಲ್ಲ ವಿಚಾರಗಳೇ ಕಂಟಕಕ್ಕೆ ಕಾರಣ ಆಯ್ತಾ? ಸೀಟ್ ಬ್ಲಾಕಿಂಗ್ ವಿಚಾರ, ಆಸ್ತಿ ಖರೀದಿ ಮಾಡಿದ್ದ ವಿಚಾರ, ಈ ಹಿಂದೆ ಐಟಿ ದಾಳಿಯಾಗಿತ್ತು ಇವರ ಸಂಸ್ಥೆಗಳ ಮೇಲೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಈ ಹಿಂದೆ ಆದಂತಹ ಹಲವು ಬೆಳವಣಿಗೆಗಳೇ ಈಗ ಇಡಿ ದಾಳಿಗೆ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ. ಮುಖ್ಯವಾಗಿ 3 ವಿಚಾರಗಳು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಇವತ್ತು ಇಡಿ ದಾಳಿ ಪ್ರಕರಣ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಏನು ಇಡಿ ದಾಳಿ ಆಗಿದೆ, ಇದು 3 ಒಂದು ಅಂಶಗಳನ್ನ ಈಗ ಬೆಳಕಿಗೆ ಬರುತ್ತೆ. ಯಾಕೆಂತ ಹೇಳಿದ್ರೆ 2019ರಲ್ಲಿ ಇದೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿದ್ರು. ಅಂದ್ರೆ ಮೆಡಿಕಲ್ ಸೀಟ್ ಬ್ಯಾಂಕಿಂಗ್ ವಿಚಾರದಲ್ಲಿ ಇಲ್ಲೊಂದ್ ಕಡೆ ಆರೋಪ ಕೂಡ ಕೇಳಿ ಬಂತು. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಆವಾಗ ಐಟಿ ಅಧಿಕಾರಿಗಳು ದಾಳಿಯನ್ನು ಕೂಡ ನಡೆಸಿ ಪರಿಶೀಲನೆ ಕೂಡ ಮಾಡಿದ್ರು. ಈ ಒಂದು ವೇಳೆಯಲ್ಲಿ ಪರಮೇಶ್ವರ ಆಪ್ತ ಸಹಾಯಕರೊಬ್ಬರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಒಂದು ಬೆನ್ನಲ್ಲೇ ಈಗ ಪ್ರಕರಣ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನಟಿ ರಣ್ಯಾರಾವ್ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಕೂಡ ಪರಮೇಶ್ವರ ಹೆಸರು ಕೂಡ ಕೇಳಿ ಬಂತು ಅನ್ನೋದು ಕೂಡ ಜಗಜ್ಜಾಹೀರಾಯ್ತು. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಇದೇ ಒಂದು ವಿಚಾರಕ್ಕೆ ಏನಾದ್ರು ಆ ಪ್ರಕರಣ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಇತ್ತೀಚೆಗೆ ಪರಮೇಶ್ವರ್ ಅವರು ಕೂಡ ಸಾಕಷ್ಟು ಕಡೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ಕೂಡ ಖರೀದಿಯನ್ನು ಕೂಡ ಮಾಡಿದ್ರು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಆಯಾಮದಲ್ಲೂ ಕೂಡ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇರ್ತಕ್ಕಂಥ. ಅಂದ್ರೆ ಇನ್ನೊಂದ್ ಕಡೆ ಅಕ್ರಮವಾಗಿ ಹಣವನ್ನ ವಹಿವಾಟು ನಡೆಸಿರುವಂತ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಇದೇ ಒಂದು ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ಮಾಡ್ತಾ ಇರ್ತಕ್ಕಂಥ. ಸದ್ಯ ಯಾವೊಂದು ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಆ ದಾಳಿಯನ್ನು ನಡೆಸಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಈಗ ದಾಳಿಯಿಂದಷ್ಟೇ ಈಗ ಬೆಳಕಿಗೆ ಬರಬೇಕಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತು ತುಮಕೂರಿನಲ್ಲಿ 2 ಕಡೆಗಳಲ್ಲಿ ಇಡಿ ಅಧಿಕಾರಿಗಳ ತಂಡ ಏಕಕಾಲದಲ್ಲಿ ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಒಂದು ಕಡೆ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಮತ್ತು ಮತ್ತೊಂದು ಕಡೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮೇಲೆ ಈಗ ದಾಳಿಯನ್ನು ನಡೆಸಿ ಈಗ ಪರಿಶೀಲನೆ ಕೂಡ ಈಗ ಮುಂದುವರಿಸಿರುವಂತದ್ದು.